ಹಿರೇಕೋಡಿ ಗ್ರಾಮದಲ್ಲಿ 1.5 ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಸ್ಥಳೀಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಹಿರೇಕೋಡಿ ಮತ್ತು ಟ್ಯಾಂಗಾನಕೋಡಿ ಗ್ರಾಮಸ್ಥರ ಅನುಕೂಲಕ್ಕಾಗಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಚಿಕ್ಕೋಡಿಯ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನ ಮತ್ತು ಮುತುವರ್ಜಿಯಿಂದ ಈ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಬರೋಬ್ಬರಿ 1.5 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಹಿರೇಕೋಡಿ ಗ್ರಾಮದಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಭರ್ಮಖಿಂಡಿ ಮುಖಾಂತರ ಟ್ಯಾಂಗೋನಕೋಡಿ ಸಂಪರ್ಕಿಸುವ ರಸ್ತೆ ಸುಧಾರಣೆ ಕಾಮಗಾರಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ಥಳೀಯ ಮುಖಂಡರು, ಈ ಭಾಗದ ರಸ್ತೆ ಸುಧಾರಣೆಯಾಗುತ್ತಿರುವುದರಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ, ಶಾಲಾ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಹಿರೇಕೋಡಿ ಮತ್ತು ಟ್ಯಾಂಗಾನಕೋಡಿ ಗ್ರಾಮಸ್ಥರ ಸುಗಮ ಸಂಚಾರಕ್ಕೆ ಹಾದಿ ಸುಗಮವಾಗಲಿದೆ. ಗ್ರಾಮೀಣ ಭಾಗದ ಜನಸಾಮಾನ್ಯರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಅನುದಾನ ಮಂಜೂರು ಮಾಡಿಸಿದ ನಾಯಕರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರಿಗೆ ಇಡೀ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸುರೇಶ ಚೌಗಾಲ, ಪ್ರಹ್ಲಾದ್ ಪಾಂಡವ, ರಾಜು ಬಾಳೆಕಾಯಿ, ದಾದಾ ಪಾಟೀಲ್, ಅಜಿತ್ ಘೋಸರವಾಡೆ, ಅನ್ಸಾರ್ ಮುಜಾವರ, ನಿಜಾಮ ಪಾಟೀಲ್, ರಾಮ ಬಂಡಗಾರ, ಗಣಪತಿ ಮಾಳಿ, ಸುಕುಮಾರ ಘಾಟಗಿ, ಅಜರುದ್ದೀನ್ ಪಟೇಲ್, ಬಾಳಾ ಸಾಹೇಬ ಮಾಳಿ, ಬಾಬಾ ಸಾಹೇಬ ಗುಡುಮನಿ, ರಿಯಾಜ್ ಮುಜಾವರ, ಇಮ್ರಾನ್ ಜಮಾದಾರ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಪ್ರಮುಖ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯರು, ಈ ಮುಖ್ಯ ಸಂಚಿತಕರು ಆದಂಥ ಪ್ರಕಾಶನ ಹುಕ್ಕೇರಿ ಮತ್ತು ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಭಾಗದ ಗಣೇಶನ ಹುಕ್ಕೇರಿ ಅವರ ಪ್ರಯತ್ನದಿಂದ ಈ ಹಿರೇಕೋಡಿ ಟ್ಯಾಂಗಾನಕೋಡಿ 1 ಕೋಟಿ 50 ಲಕ್ಷ ರೂಪಾಯಿದಲ್ಲಿ ಈ ರಸ್ತೆಯನ್ನು ಮಂಜೂರು ಮಾಡಿರ್ತಾರೆ. ಇದು ನಾವು ಬಹಳ ದಿವಸದಿಂದ ಬೇಡಿಕೆ ಹಾಕೋದು, ಸಾಕಷ್ಟು ರಸ್ತೆ ಕೆಟ್ಟಿದ್ದು ಮತ್ತು ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರೋದ್ರಿಂದ ಈ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಜನರು ದಿನನಿತ್ಯ ಇಲ್ಲಿ ಓಡಾಡ್ತಾರೆ. ಅವರು ಅದಕ್ಕೆ ರಸ್ತೆ ಇದಾಯಿತು ಬಹಳ ಕೆಟ್ಟಿದ್ದರಿಂದ ಶಾಸಕರ ಗಮನಕ್ಕೆ ತಂದಾಗ ಅದು ನಾವು ನಮ್ಮ ಸ್ಪಂದನೆ ಮಾಡಿ ಕೂಡಲೇ ಮಂಜೂರು ಮಾಡಿ ಇವತ್ತು ಈ ಕೆಲಸಕ್ಕೆ ಚಾಲನೆ ನೀಡಿರ್ತಾರೆ. ಅದಕ್ಕಾಗಿ ನಮ್ಮ ಗ್ರಾಮದ ವತಿಯಿಂದ ನಮ್ಮ ಶಾಸಕರಿಗೆ ಮತ್ತು ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ ಹಿರೇಕೋಡಿ ಗ್ರಾಮದಲ್ಲಿ ನಮ್ಮ ಹಿರೇಕೋಡಿ ಗ್ರಾಮದ ಹಿರೇಕೋಡಿಯಿಂದ ನಮ್ಮ ಟ್ಯಾಂಗಾನಕೋಡಿ ಮೊರಾರ್ಜಿ ಶಾಲೆ ಮುಖಾಂತರ 1 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ನಾಯಕರಂತ ಪ್ರಕಾಶನ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರು ಮಂಜೂರು ಮಾಡಿದ್ದಾರೆ. ಮತ್ತು ಹಿರೇಕೋಡಿ ಗ್ರಾಮಸ್ಥರಿಂದ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಎಲ್ಲರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಅಲ್ಲದೆ ಮೊನ್ನೆ SCP TSP 50 ಲಕ್ಷ ರೂಪಾಯಿಯನ್ನು ವರ್ಕಾಗಲಿ ಈಗಾಗಲೇ ಚಾಲೂ ಮಾಡಿದ್ದಾರೆ, ಅದು ಸ್ಟಾರ್ಟ್ ಇದೆ. ಮತ್ತು ಜನರದಲ್ಲಿ 50 ಲಕ್ಷ ರೂಪಾಯಿ ಕೆಲಸವನ್ನು ಪ್ರಾರಂಭ ಆಗಿದೆ. ಮತ್ತು ಅದಲ್ಲದೆ ಮೊರಾರ್ಜಿ ಶಾಲೆಗೆ 20 ಕೋಟಿ ವೆಚ್ಚದಲ್ಲಿ ಮೊರಾರ್ಜಿ ಶಾಲೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಹಿರೇಕೋಡಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದಾರೆ. ಯಾವುದೇ ಕೆಲಸಗಳನ್ನು ನಮ್ಮ ನಾಯಕರಂತ ಪ್ರಕಾಶ್ ಹುಕ್ಕೇರಿ ಎಲ್ಲೂ ನಿಂತಿಲ್ಲ, ಮುಂದೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಯಾವ್ಯಾವ ಕೆಲಸಗಳು ನಮ್ಮ ಆಪ್ತ ಸಹಾಯಕರೆಲ್ಲ ನೋಡಿ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಮೊರಾರ್ಜಿ ಇದು ಭಾಳ ರಸ್ತೆ ಬೇಡಿಕೆ, ರೈತರ ಬೇಡಿಕೆ ಇತ್ತು. 10-15 ವರ್ಷದಿಂದ ಮಾಡಿದರು. ಮೊರಾರ್ಜಿ ಶಾಲೆಗೆ ಎಲ್ಲ ಬೆಳಗಾವಿ ಜಿಲ್ಲೆಯಿಂದ ಮಕ್ಕಳು ಬರ್ತಾರೆ. ಬಹುಶಃ ಎಲ್ಲರೂ ಆನಲ್ಲ 800 ಹುಡುಗರು ಮಕ್ಕಳು ಶಾಲೆ ಕಲಿತಾರೆ. 800 ಮಕ್ಕಳು ಪಾಲಕರೆಲ್ಲ ಇಲ್ಲಿ ಶಾಲೆ ಕಡೆ ಬರ್ತಾ ಇದ್ದಾರೆ. ಆ ಪಾಲಕರಿಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಟ್ಯಾಂಗಾನಕೋಡಿ, ಶಿರಗಾಂವ್ ಮತ್ತು ಎಲ್ಲ ಮಂದಿ ಅನುಕೂಲ ಆಗ್ತೈತಿ ಈ ರಸ್ತೆ ಮಾಡೋದ್ರಿಂದ. ಮತ್ತು ರೈತರಿಗೂ ಭಾಳ ಅನುಕೂಲ ಆಗಿದೆ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಟ್ಯಾಂಗಾನಕೋಡಿ ಮತ್ತು ಹಿರೇಕೋಡಿ ಮೊರಾರ್ಜಿ ಶಾಲೆಯ ಪಕ್ಕದಿಂದ ಈ 1 ಕೋಟಿ 50 ಲಕ್ಷ ರೂಪಾಯಿನ ನಮ್ಮ ಹಿರಿಯ ಗಣೇಶಣ್ಣವರ MLA ನೇತೃತ್ವದಾಗ ಮತ್ತು ಪ್ರಕಾಶಣ್ಣವರ ನೇತೃತ್ವದಾಗ ಏನು ಶಾಂಕ್ಷನ್ ಮಾಡಿದರು, ಅದು ಒಳ್ಳೆಯ ಅನುಕೂಲ ಮಾಡಿದರು. ಯಾಕಂದ್ರೆ ಈ ರೋಡ್ ಒಂದು ಭಾಳ ಕೆಟ್ಟಿತ್ತು. ಆದ ಕಾರಣದಿಂದ ಎಲ್ಲಿಂದರೆ ಆ ಮೊರಾರ್ಜಿ ಶಾಲೆಗೆ ಅಡ್ಮಿಷನ್ ಮಾಡೋಕೆ ಬರ್ತಾರೋ ಊರಿಂದ, ಆ ಜಿಲ್ಲಾದಿಂದ ಬಂದ ಮಂದಿಗೆ ಭಾಳ ಇದು ತೊಂದರೆ ಆಗ್ತಿತ್ತು. ಅದಕ್ಕೆ ತೊಂದರೆ ತೆಗೆದ ಇಂಥ ಒಂದು ಕೆಲಸ ಮಾಡಿದರು. ಅವ್ರಿಗೆಲ್ಲ ನಮ್ಮ ಗ್ರಾಮಸ್ಥರಿಂದ ಮತ್ತು ಈ ತಾಲೂಕು ವತಿಯಿಂದ ಎಲ್ಲ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಕೆಲಸಕ್ಕೆ ಭಾಳ ಚಾಲನೆ ಕೊಟ್ಟಿದ್ದಾರಂತ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ.